ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸೋ ರೆಸಿಪಿ ಪನ್ನೀರ್ ಬುರ್ಜಿ. ಪನ್ನೀರ್ ಬುರ್ಜಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪನ್ನೀರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಅದರಿಂದ ಇದು ನಿಮಗೆ ಡಯಟ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ ಇವಾಗ ಒಂದು ಸ್ವಲ್ಪ, ಅದರಿಂದ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟ್ಲುತ್ತಾ ಇದೆ. ಸೊ ನಾನು ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಫ್ಲೇವರ್ ಕೊಡುತ್ತೆ. ಇದಕ್ಕೆ ಇವಾಗ ನಾನು ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡೆ. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು. ಸೊ ಪನ್ನೀರಲ್ಲಿ ಹೈ ಪ್ರೋಟೀನ್ಸ್ ಇರುತ್ತೆ, ಅದನ್ನು ನೀವು ವೆಜಿಟೇರಿಯನ್ ಆಗಿದ್ದರೆ ಸೊ ನಿಮ್ಮ ಡಯೆಟಲ್ಲಿ ನೀವು ಪನ್ನೀರ್ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಸೊ ನೀವು ಈ ಥರ ಬುರ್ಜಿ ಮಾಡಿಕೊಂಡ್ರೆ ಈಸಿಯಾಗೂ ಆಗುತ್ತೆ, ಬೇಗ ಕ್ವಿಕ್ಕಾಗೂ ಆಗುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು, ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡೆ. ಸೊ ಚೆನ್ನಾಗಿ ಈರುಳ್ಳಿ ಬೇಯೋ ತಕ್ಷಣ ಹಾಕ್ಕೊಂಡ್ರೆ. ಸೊ ಇವಾಗ ಮತ್ತೆ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ, ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನೀವು ಯಾವಾಗಲೂ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀರಾ ಅಂತ ಅಂದರೆ ನಿಮಗೆ ಪ್ರೋಟೀನ್ಸ್ ಬೇಕು ಅಂದಾಗ ನೀವು ಪನ್ನೀರ್ ಬುರ್ಜಿ ಟ್ರೈ ಮಾಡ್ಬೋದು. ಇವಾಗ ಒಂದು 2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಸೊ ನೀವು ನೋಡ್ಬೋದು ಇವಾಗ ಈರುಳ್ಳಿ ಫ್ರೈ ಆಗಿದೆ, ಎಲ್ಲ ಸಣ್ಣ ಆಗಿದೆ. ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ. ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂಥರ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನಾನು 1 ಬೌಲ್ ಟೊಮೆಟೊ ಹಾಕ್ಕೊತಾನೆ. ಇದು ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ನಾನು. ಸೊ ಇದೆಲ್ಲ ಟೊಮೆಟೊ ಎಲ್ಲ ಸ್ಮ್ಯಾಶ್ ಥರ ಆಗಿ ಎಲ್ಲ ರಸ ಎಲ್ಲ ಬಿಟ್ಕೊಬೇಕು ಚೆನ್ನಾಗಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಎಲ್ಲ ಬೇಗ ಬೇಯುತ್ತೆ, ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಸೊ ನೀವು ಇದು ಪನ್ನೀರ್ ಬುರ್ಜಿನ ನೀವು ಚಪಾತಿ ಜೊತೆ ಇಲ್ಲ ರೋಟಿ ಆ ಥರದ್ರೆಲ್ಲ ಜೊತೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ನೀವು ರೈಸ್ ಕರಿ ತಿಂತಾಯಿದ್ದೀರಾ ಅಂದರೆ ಅದ್ರ ಜೊತೆನೂ ಸ್ವಲ್ಪ ಡಯಟ್ ಮಾಡೋಂಗಿದ್ರೆ ನೀವು ಪನ್ನೀರನ್ನ ಮನೇಲೇ ಮಾಡ್ಕೊಬೋದು. ಹಾಲಿಗೆ ನಿಂಬೆ ರಸ ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಸೊ ಆವಾಗ ಪನ್ನೀರನ್ನೆಲ್ಲ ನೀವು ಸೋಸ್ಕೊಂಡು ಪನ್ನೀರ್ ಮಾಡ್ಕೊಬೋದು ಮನೆಯಲ್ಲೇ, ಇಲ್ಲಾಂದರೆ ನೀವು ಲೋ ಫ್ಯಾಟ್ ಪನ್ನೀರು ತೊಗೊಬೋದು. ಇವಾಗ ಒಂದು 1/4 ಚಮಚ ಗರಂ ಮಸಾಲ ಪೌಡರ್ ಹಾಕ್ತೆ ನಾನು. ಇವಾಗ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಸೊ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1/4 ಚಮಚ ಧನಿಯಾ ಪೌಡರ್ ಹಾಕ್ಕೊಂಡೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡ್ರೆ ಈ ಪೌಡರ್ಸ್ ಎಲ್ಲ. ಅದು ನಮ್ಮ ಚಾಯ್ಸ್ ಅಷ್ಟೇ, ಇವಾಗ ಹಾಕ್ಕೊಂಡ್ರೂ ಹಾಕ್ಕೊಬೋದು ನೀವು, ಇಲ್ಲಾಂದರೆ ಹಾಗೇನೂ ಚೆನ್ನಾಗೇ ಇರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಇಲ್ಲೊಂದು ನಾನು 100 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಹಂಗೆ ಕೈಯಲ್ಲಿ ಪುಡಿ ಪುಡಿ ಮಾಡ್ಕೊಂಡಿರೋದು. ಸೊ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ.
ನೀವು ಪನ್ನೀರ್ನೇನಾದರೂ ರೆಫ್ರಿಜರೇಟ್ ಮಾಡಿದರೆ ಅದನ್ನು ನೀವು ತುರ್ಕೊಬೋದು ತುರಿಯೋದ್ರಲ್ಲಿ. ಇಲ್ಲ ಅಂದರೆ ನಿಮ್ಗೆ ಟೈಮ್ ಇದೆ ಅಂತ ಅಂದರೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾರ್ಮಲ್ ಟೆಂಪರೇಚರ್ಗೆ ಬಂದಾದ್ಮೇಲೆ ನೀವು ಹಂಗೆ ಕೈಯಲ್ಲಿ ಪುಡಿ ಮಾಡ್ಕೊಬೋದು. ಸೊ ನೀವು ನೋಡ್ಬೋದು ಇದು ಪನ್ನೀರ್ ಹಾಕಾದ್ಮೇಲೆ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಬೇಯುತ್ತೆ, ಬೇಗ ಬೇಯುತ್ತೆ ಪನ್ನೀರು. ಅಂದರೆ ಈ ಗ್ರೇವಿಗಳ್ಗೆ ಕ್ಯೂಬ್ಸ್ ರೀತಿ ಹಾಕಿರ್ತೀವಲ್ವ ಪನ್ನೀರನ್ನ, ಅದಕ್ಕಿಂತನೇ ಬೇಗನೆ ಬೇಯುತ್ತೆ ಇಲ್ಲಿ. ಸೊ ಇದೇನು ಟೈಮ್ ತೊಗೊಳಲ್ಲ. ನೀವು ನೋಡ್ಬೋದು ಇವಾಗ ಇದು ಆಗಲೇ ಆಗಿದೆ, ಇದೆಲ್ಲ ಆಲ್ಮೋಸ್ಟ್ ಆಗಿದೆ. ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.